ಗಂಗ ಸಾಮ್ರಾಟ ಶ್ರೀ ಪುರುಷರ ವೈಭವ ಸಾರಿದ ಶ್ರೀ ಪುರುಷ ನಾಟಕ. ಕಲೆ, ಸಾಹಿತ್ಯ, ಇತಿಹಾಸವೇ ನಮ್ಮ ಅಸ್ಮಿತೆಯ ಶಕ್ತಿ. ಡಾಕ್ಟರ್ BN ರವೀಶ್. ಕನ್ನಡ ನಾಡಿನ ಇತಿಹಾಸ, ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವಲ್ಲಿ ರಂಗಭೂಮಿಯ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿರುವ ಮಹನೀಯರ ಸಾಧನೆಗಳನ್ನು ನಾಟಕದ ಮೂಲಕ ಜನರ ಮುಂದಿಡುವ ಪ್ರಯತ್ನ ಶ್ಲಾಘನೀಯ ಎಂದು ಮನೋರೋಗ ತಜ್ಞರಾದ ಡಾಕ್ಟರ್ BN ರವೀಶ್ ಹೇಳಿದರು. ಗಂಗಾ ಸಾಮ್ರಾಟ ಶ್ರೀ ಪುರುಷ ನಾಟಕ ಪ್ರದರ್ಶನದ ಅಂಗವಾಗಿ ಮಾತನಾಡಿದ ಅವರು, ಗಂಗಾ ಸಾಮ್ರಾಟ ಶ್ರೀ ಪುರುಷರ ಇತಿಹಾಸ ಮತ್ತು ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ರಂಗಭೂಮಿಯ ಮೂಲಕ ಪರಿಚಯಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ನಮ್ಮ ಭೂಮಿಯ ಸಂಸ್ಕೃತಿ ವಿಶಿಷ್ಟವಾದ ಸಾಂಸ್ಕೃತಿಕ ಸೊಗಡನ್ನು ಹೊಂದಿದೆ. ಕಲೆ, ಸಾಹಿತ್ಯ, ಇತಿಹಾಸ ಹಾಗೂ ಸಾಮಾಜಿಕ ಬದುಕು ಇವೆಲ್ಲವೂ ಒಟ್ಟಾಗಿ ನಮ್ಮ ಜೀವನದ ಮೂಲ ಸಂಸ್ಕೃತಿಯನ್ನು ರೂಪಿಸುತ್ತವೆ. ಇವು ನಮ್ಮ ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಶಕ್ತಿಯಾಗಿದೆ. ಇಂತಹ ಪರಂಪರೆಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಆಗಬೇಕಾಗಿದೆ ಎಂದು ಡಾಕ್ಟರ್ ರವೀಶ್ ಹೇಳಿದರು. ಗಂಗರ ಇತಿಹಾಸವನ್ನು ಸ್ಮರಿಸಿದ ಅವರು, ಕರ್ನಾಟಕದ ಇತಿಹಾಸದಲ್ಲಿ ಗಂಗಾ ವಂಶದ ಕೊಡುಗೆ ಅತ್ಯಂತ ಮಹತ್ವದಾಗಿದೆ. ಗಂಗರ ಕಾಲಘಟ್ಟವು ಕೇವಲ ರಾಜಕೀಯ ಇತಿಹಾಸಕ್ಕೆ ಸೀಮಿತವಾಗಿರದೆ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಧರ್ಮ ಹಾಗೂ ಸಾಮಾಜಿಕ ಬದುಕಿನ ಮೇಲೂ ತನ್ನದೇ ಆದ ಪ್ರಭಾವ ಬೀರಿದೆ ಎಂದರು. ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವಂಥ ಸಂದರ್ಭ ಅಲ್ಲ. ನಾನು ಸಾಮಾನ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ. ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಗಾಯನ ಇರ್ಬೋದು, ಅಲ್ಲೆಲ್ಲ ಜನ ನಾಟಕವನ್ನು ನೋಡಲಿಕ್ಕೆ ಮತ್ತು ಗಂಗಾ ಪುರುಷರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಲ್ಲಿ ಆಗಮಿಸಿರ್ತಾರೆ. ಅದಕ್ಕೋಸ್ಕರ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರು ಡಾಕ್ಟರ್ BN ರವೀಶ್ ಮತ್ತು ರವಿಕುಮಾರ್ ಮತ್ತು ತಿಪ್ಪಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರಿ, ಇದು ಮೊದಲನೇ ಪ್ರದರ್ಶನ ಅಂತ ಹೇಳ್ತಾ ಇದ್ದಾರೆ. ಇದು ಹೆಚ್ಚು ಹೆಚ್ಚು ಪ್ರದರ್ಶನ ಆಗಬೇಕು. ಈಗಾಗಲೇ ರವೀಶ್ ಅವರು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಅವರ ಸ್ತ್ರೀ ಪುರುಷರ ಬಗ್ಗೆ ಕೃತಿಯನ್ನು ತಂದಿದ್ದಾರೆ. ಮತ್ತು ಸ್ತ್ರೀ ಪುರುಷ ಅವಾರ್ಡನ್ನು ಕೂಡ ಅವರು ಸ್ಟಾರ್ಟ್ ಮಾಡಿ ಮೊದಲನೇ ಅವಾರ್ಡನ್ನು ನಾಡಿನ ಮತ್ತೋರ್ವ ಹಿರಿಯ ವಿದ್ವಾಂಸರಾದ ಡಾಕ್ಟರ್ CPK ಅವರಿಗೆ ಕೊಟ್ಟಿದ್ದಾರೆ. ಈ ರೀತಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಸ್ತ್ರೀ ಪುರುಷರ ಬಗ್ಗೆ ಕನ್ನಡ ನಾಡಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಸಮಿತಿ ಮಾಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾಟಕಕ್ಕೆ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮನುಕುಲದ ಮಂಗಳಕರ ಚಿಂತನೆ ಅಂತ ಹೇಳ್ತೀವಿ ನಾವು, ಪಾಸಿಟಿವ್ ಥಿಂಕಿಂಗ್ ಅಂತ. ಇದು ಅರ್ಥದಲ್ಲಿ ಇದು ಬಹಳ ಅಪರೂಪದ್ದು. ಮನುಷ್ಯ ಜಾತಿ ತಾನೊಂದರೆ ಒಳಂ ಅಂತಾರೆ, ವಿಶ್ವಮಾನವ ಕಲ್ಪನೆ ಅಂತಾರೆ. ಬಹಳ ಅಪರೂಪದ ಒಂದು ಚರಿತ್ರೆ ನಿಮ್ಮಲ್ಲಿ ಇದೆ ಅಂತ ನಾವು ಇತರ ರಾಜ್ಯಗಳ ಇದಕ್ಕೆ ನಮ್ಮನ್ನು ಕಳಿಸ್ಕೊಡ್ತಾರೆ. ಸಂಘ ಸಾಹಿತ್ಯ ಇದು ವತಿಯಿಂದ ಇತರ ರಾಜ್ಯಗಳಿಗೆ ಹೋದಾಗ ಹೇಳ್ತಾರೆ, ಅದನ್ನೇ ಹೇಳಿ. ಮತ್ತು ಇಲ್ಲಿ ನಿಮ್ಮ ಪಂಪನ ವೈಶಿಷ್ಟ್ಯ ಏನು, ಕುಮಾರವ್ಯಾಸನ ವೈಶಿಷ್ಟ್ಯ ಏನು, ಬಸವಣ್ಣನವರ ವೈಶಿಷ್ಟ್ಯ ಏನು, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಥರದ ಒಂದು ಹೆಣ್ಮಗಳು ವಿಶ್ವದಲ್ಲೇ ಇಷ್ಟೊಂದು 12ನೇ ಶತಮಾನದಲ್ಲಿ ಆಕೆ ಹೇಳ್ತಾಳೆ, ವೇದ ಶಾಸ್ತ್ರ ಪುರಾಣ ಆಗಮಗಳೆಲ್ಲ ಪಟ್ಟಣವ ಕುಟ್ಟುತ್ತ ನುಚ್ಚುತ್ತೌಡು ಕಾಣಿಕೋ. ನಾವು ಏನೇನೋ ಹೊಗಳ್ತೀವಿ, ಆದರೆ ವೈಯಕ್ತಿಕವಾಗಿ ನೀಚರಾಗಿರ್ತೀವಿ. ತಪ್ಪು ಯಾರು ಮಾಡಿದ್ರು ತಪ್ಪೇ. ಅದೆಲ್ಲವನ್ನು ಸಂಗ್ರಹಿಸಿದ ಆ ರೀತಿಯಲ್ಲಿ ಅನಿಕೇತನ ಅಂತ ಪದ್ಯ ಬರೆದಿದ್ದಾರೆ ನೋಡಿ ನಮ್ಮ ಕುವೆಂಪು ಅವರು. ಏಕೆಂದರೆ ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ ಪ್ರತಿ ಸೆಕೆಂಡ್ ಯೋಚನೆ ಮಾಡಬೇಕು ಅಂತ. ಅನಂತ ತಾನಂತವಾಗಿ ಆಗುತ್ತಿರನ್ನೇ ನಿತ್ಯ ಯೋಗಿ ಅಂತ ಎಲ್ಲ ಮತದ ಒಂದು ಹೊಟ್ಟು ತೂರಿ ಅಂತ ಬರೀತಾರೆ. ಆ ಕುಮಹಾದೇವಿ ಹೇಳಿದ ಮಾತು ಅಂದರೆ ಆ ಜ್ಞಾನಾಕಾಂಕ್ಷೆ ನಿಲ್ಲುವಿದೆಯಲ್ಲ, ಅಂತಿಮವಾಗಿ ಜ್ಞಾನ ಅನ್ನೋದು ಎಂಡ್ಲೆಸ್ ಪ್ರತಿ ಸೆಕೆಂಡ್. ಅದನ್ನು ಬುದ್ಧ ಕೂಡ ಅದನ್ನು ಹೇಳಿದ್ರು. ಅವನು ಸಾಯುವ ಅವಧಿನಲ್ಲೂ ಅವನ ಶಿಷ್ಯರಿಗೆ ಹೇಳ್ತಾನೆ, ಅಯ್ಯೋ ಅಮೂಲ್ಯವಾದದ್ದು ಕೊಟ್ಬಿಟ್ಟಿದ್ದೀರಿ, ಇದು ಅದನ್ನೆಲ್ಲ ನಾವು ದಾಖಲು ಮಾಡ್ತೀವಿ ಅಂತ ಅವನು ಕಣ್ಣೀರು ಹೇಳ್ತಾ ಇರ್ತಾನೆ. ಅವ್ರ ಶಿಷ್ಯ, ಇಲ್ಲಪ್ಪ ಆ ಥರ ಅಲ್ಲ, ನಾನು ಮನುಷ್ಯ, ನನಗೆ ತಿಳಿದದ್ದನ್ನು, ನನ್ನ ಅನುಭವಕ್ಕೆ ನಿಲ್ಲಿಸಿದ್ದನ್ನು, ಯಾವುದು ಒಳ್ಳೆಯದು ಈ ಸಮಾಜಕ್ಕೆ, ಸಕಲ ಜೀವಿಗಳ ಹಿತಕ್ಕೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಅದು ನೀನು ಮನುಷ್ಯ, ನೀನು ಯೋಚನೆ ಮಾಡು, ಅದು ಒಳ್ಳೆಯದಿದ್ದರೆ ಅದು ಉಳಿತದೆ, ಅಲ್ಲ ಇಲ್ಲ. ಹಾಗಾಗಿ ಎಲ್ಲ ಥರದ ಚರಿತ್ರೆಗಳಲ್ಲಿ ಇದೆ. ತಾಯಿನೇ ಕೊಂದಿದ್ದಾನೆ ಪರಶುರಾಮ ಅಂತ. ಪಾಪಿ ತಾಯಿನೇ, ಹೆತ್ತ ತಾಯಿನ ಪಲೋನನ್ನು ನಾವು ದೇವರು ಅಂತ ಪೂಜೆ ಮಾಡ್ತೀವಿ. ಈ ಥರದ್ದೆಲ್ಲ ಇದೆ. ಹಿಟ್ಲರ್ ಅನ್ನೋನು ಜನಾಂಗ ದ್ವೇಷಿ, ನಮ್ಮ ಜನಾಂಗ ಮಾತ್ರ ಬಾಳೋದು, ಈ ಥರದ ಒಂದು ನೀಚ ಕಾರ್ಯದಲ್ಲಿ ತೊಡಗೋರಿದ್ದಾರೆ. ಮತ್ತು ಅತ್ಯುತ್ತಮ ಸಾಮ್ರಾಜ್ಯ ಕಟ್ಟಿದವರು ಕೂಡ ಇರ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ನಮ್ಮ ಸ್ತ್ರೀ ಪುರುಷ ಸಂಬಂಧದಲ್ಲಿ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ನಮ್ಮ ಸಾಹಿತ್ಯದಲ್ಲೂ ಕೂಡ. ಅದು ಚಾರಿತ್ರಿಕವಾಗಿ ಮತ್ತು ಇದು ಇನ್ನೂ ಸಂಶೋಧನೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಅದರಲ್ಲೂ ಕೂಡ ನನಗೆ ಇವತ್ತು 2 ಕಣ್ಣುಗಳು ತೆರೆದಾಗ ಆಗಿದೆ. ಮೊದಲನೇದಾಗಿ
ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರ ಜೊತೆ ನಾನು ಸೇರ್ಪಡೆಯಾಗಿದ್ದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಅದು ನನ್ನ ಮೊದಲ ಕಣ್ಣು ತೆರೆದಿದ್ದು. ಎರಡನೇದು, ಕಳೆದ 8 ವರ್ಷದಿಂದ ಯೋಗಾತ್ಮರು ಹೇಳಿದಾಗೆ ಏನೋ ಒಂದು ಆಹ್ವಾನ ಆಯಿತು. ಯಾಕೆ ಆಹ್ವಾನ ಆಯಿತು? ಪ್ರಾಯಶಃ ನನ್ನ ಅಜ್ಜಿ ತಾತ ನಮ್ಮ ಊರಿನ ಕಥೆಗಳು ಹೇಳಿಕೊಂಡು ಆ ಒಂದು ಸಂಸ್ಕೃತಿಯ ಸೊಗಡಲ್ಲಿ ಬೆಳೀತಾ ಇದ್ದ ನನ್ನ ಒಳಗಡೆ ಇದೇ ನೇಗಿಲಯೋಗಿ ಸಂಸ್ಥೆಯವರು ತಾಲೂಕು ಸಾಧಕರಿಗೆ ಸನ್ಮಾನ ಅಂತ ಮಾಡಿದಾಗ ಅಲ್ಲಿ ಬಂದಂಥ ಒಬ್ಬರು ಇತಿಹಾಸಕಾರರು ಆ ಜಾಗೃತಿಗೆ ಒಂದು ಕಿಡಿಯನ್ನು ಹಚ್ಚಿದರು. ಆ ಒಂದು ನಮ್ಮ ಮೂಲ ಪುರುಷ ಶ್ರೀ ಪುರುಷನ ಕೃತಿ ಇವತ್ತು ರಂಗಮಂಚದಲ್ಲಿ ಪ್ರದರ್ಶನಗೊಳ್ತಾ ಇರೋದು ನನ್ನ ಎರಡನೇ ಕಣ್ಣು ತೆರೆದ ಹಾಗೆ. ಎಲ್ಲರೂ ಹೇಳಿದರೆ ಹಿರಿಯರು ವೇದಿಕೆಗೆ ಜಾಸ್ತಿ ಮಾತಾಡುವ ಸಮಯ ಕೊಡಬಾರ್ದು, ನಾಟಕ ಪ್ರಿಯರಾಗಿ ಈ ಗಂಗರ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ನೀವೆಲ್ಲರೂ ಇವತ್ತು ಅಭಿನಂದನರು. ನೋಡಿ, ಒಂದು ರಾಜ್ಯದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟುತ್ತವೆ, ಅಸ್ತಂಗತ ಆಗ್ತವೆ. ಆದರೆ ಅವರು ಬಿಟ್ಟು ಹೋಗುವಂಥ ಕಲೆ, ಸಾಹಿತ್ಯ ಮತ್ತು ರಾಜ್ಯಾಡಳಿತ ಇವೆಲ್ಲ ಸೇರಿಕೊಂಡು ಆ ಒಂದು ಜೀವನದ ಮೌಲ್ಯ ಸಂಸ್ಕೃತಿಯಾಗಿ ಬರುತ್ತಲ್ಲ, ಅದು ಅತ್ಯಂತವಾದ ಉತ್ಕೃಷ್ಟವಾದದ್ದು. ನಮ್ಮ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತ ಚಿರಂತನ ಶಕ್ತಿ. ಯಾಕೆಂತಂದ್ರೆ ನೋಡಿ, ನಾವು ಗೊಮ್ಮಟೇಶ್ವರ ಬಾಹುಬಲಿಯ ಮೂರ್ತಿಯನ್ನು ನೋಡ್ತೀವಿ, ಆದರೆ ಅದರ ನಿರ್ಮಾತರು ಯಾರು? ಚಾಮುಂಡರಾಯ ಮಂತ್ರಿ ಆಗಿದ್ದ, ಆದರೆ ಅದಕ್ಕೆ ಧನ ಸಹಾಯವನ್ನು ಕೊಟ್ಟಂತವ್ರು ಯಾರು? ಇದೇ ಗಂಗಾ 3 ರಾಜರು. ನಮ್ಮ ಕರ್ನಾಟಕ ರಾಜ್ಯದ ಮೂಲ ರಾಜಮನೆತನ ಅಂದ್ರೆ ದಕ್ಷಿಣದಲ್ಲಿ ಗಂಗರು, ಉತ್ತರದಲ್ಲಿ ಕದಂಬರು. ಯಾಕೆ ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಸ್ಟ್ರಿ ಈಸ್ ರಿಟನ್ ಬೈ ಪೀಪಲ್ ಹೂ ಹ್ಯಾವ್ ಹ್ಯಾಂಡ್ ಹೀರೋಸ್. ಸರಿಸುಮಾರು 10-12 ಬಿರುದುಗಳನ್ನು ಪಡೆದಿರ್ತಾನೆ. ಈ ಶ್ರೀ ಪುರುಷನ ನಂತರವೂ ಬುದ್ಧುಗರು ಬರ್ತಾರೆ, ಮಾರಸಿಂಹ ಬರ್ತಾರೆ, ರಾಚಮಲ್ಲ, ರಕ್ಕಸಗಂಗ, ಸರಿಸುಮಾರು 28 ರಾಜರು ಒಂದೇ ಕುಟುಂಬದಿಂದ. ಯಾಕೆ ನಾವು ತಿಳ್ಕೊಳ್ಳಿಕ್ಕೆ ವೈಫಲ್ಯವನ್ನು ಹೊಂದಿದ್ವಿ? ಈ ಚಿಂತನೆ ಒಬ್ಬ ಮನೋವೈದ್ಯನಾಗಿ ನನಗೆ ಕಾಡ್ತಾ ಇತ್ತು. ಯಾಕಂದ್ರೆ ನಾನು ಬರೀ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಔಷಧಿ ಬರೆಯೋದು ಅಷ್ಟೇ ಅಲ್ಲ, ಸಾಮಾಜಿಕ ಆರೋಗ್ಯವನ್ನು ನಾವು ಕಂಡುಹಿಡಿಬೇಕಲ್ವಾ? ನೋಡಿ, ಗಂಗರು ಬಂದರು, ಗಂಗವಾಡಿ ಶನ್ನವತಿ ಸಹಸ್ರ ವಿಷಯ ಅಂತ ಕೊಟ್ಟು ಹೋದರು. ಆದರೆ ಅವರ ಭದ್ರ ಬುನಾದಿ, ಅವರು ಕೊಟ್ಟಂತ ಸಂಸ್ಕೃತಿ ಪ್ರತಿ ಕನ್ನಡಿಗನ ಆಸ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಬುದ್ಧಗ ಮತ್ತು ಮಾರಸಿಂಹರು ಎಂಥ ಶ್ರೇಷ್ಠ ರಾಜರು ಅಂತಂದ್ರೆ, ಬುದ್ಧಗ ಇಡೀ ದಕ್ಷಿಣ ಭಾರತವನ್ನ ಗೆದ್ಬಿಡ್ತಾನೆ. ಮಾರಸಿಂಹ ಕನೋಜ ಹಿಮಾಲಯದವ್ರು ಹೋಗ್ತಾನೆ. ಒಬ್ಬ ಕನ್ನಡಿಗ ದೊರೆ ಇದನ್ನ ಮಾಡಿದ್ದಾನೆ ಅಂತಂದ್ರೆ, ನನಗೆ ಇತಿಹಾಸವನ್ನ ಹೇಳಲಿಲ್ವಲ್ಲ ಇದೆಲ್ಲ? ನನ್ನ ಕನ್ನಡಿಗ ನಾಡಿಯ ಜಾಗೃತಿಯನ್ನ ಮಾಡಲಿಲ್ವಲ್ಲ?
ವಿಷಯಗಳು ಹಲವಾರು ಇರ್ಬೋದು. ಆದರೆ ಪ್ರಾಯಶಃ ನಾನು ಅಷ್ಟೊಂದು ಪುಣ್ಯ ಮಾಡಿ ದೇವರನ್ನ ಒಲಿಸ್ಕೊಳಕ್ಕಾಗದೆ ಹೋದ್ರು ನನ್ನ ಪೂರ್ವಿಕರನ್ನ ನೆನೆಸ್ಕೊಳ್ಳದೆ ಇರುವಷ್ಟು ಆತ್ಮಭ್ರಷ್ಟನಾಗಬಾರದು ಅಂತ ಹೇಳಿ ಮಾಡಿದ ಪ್ರಯತ್ನಕ್ಕೆ ತಿಪ್ಪಣ್ಣ ಸರ್ ಅವರು, ರವಿಕುಮಾರ್ ಅವರು ಕೈ ಜೋಡಿಸಿ ಇವತ್ತು ಈ ಥರ ಒಂದು ಕಾರ್ಯಕ್ರಮಕ್ಕೆ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ನನ್ನ ಸಂತೋಷಕ್ಕೆ ಭಾರವೇ ಇಲ್ಲ.